ಒಂದ್ ವಾರ ಮುಂಚೆ ಹೇಳಿ ಯಾವ ದಿನ ನೀವು ಫ್ರೀ ಇರ್ತೀರಾ ಹೇಳಿ, ಅಪಾಯಿಂಟ್ಮೆಂಟ್ ಕೊಡಿ, ಆ ಟೈಮಲ್ಲಿ ಜಾಯಿನ್ ಆಗಿ ಅಂತ ಕೇಳ್ಬೇಕು. ಮತ್ತೆ ಪೇಮೆಂಟ್ ಬೇರೆ ಕೇಳ್ತಾರೆ, ಅವರು ಡಿಮ್ಯಾಂಡ್ ಜಾಸ್ತಿ. ಓಹೋ ಸದ್ಯ ನಮ್ಮ ನೋಡ ಪೇಮೆಂಟ್ ಕೇಳಿಲ್ಲ ಪಾಪ ಕರೆದ ತಕ್ಷಣ ಜಾಯಿನ್ ಆಗೋನು ಇವತ್ತೇ. ನಮ್ಮ ನಾನ್ ಅನ್ಬೇಕಾರೆ ಅವ್ನು ನಿಮ್ ಇರ್ಲಿಲ್ಲ. ಲೈವಲ್ಲೇ ಹರ್ಷಕ್ಕನ್ ಲೈವ್ಗೆ ಹೋಗಿದ್ದೆ, ಪೇಮೆಂಟ್ ಇಷ್ಟು ಕೊಟ್ಲು ಸಾಕಾಗಿಲ್ಲ ಅಂತ. ಯಾರ್ ಜಾಯ್ನ್ ಆಗ್ತಾರೆ? ನಾನು ಎಕ್ಸಿಟ್ ಆಗ್ಲಾ? ಜಾಯ್ನ್ ಆಗೋರು ಇದ್ದಾರೆ ಯಾರಾದ್ರು? ಯಾರಿಲ್ಲ, ಯಾರಾದ್ರೂ ಇದ್ರೆ ಬಂದ್ರೆ ಜಾಯ್ನ್ ಆಗಿರ್ಲಿ. ಮತ್ತೆ ಪೂಜೆ ಎಲ್ಲ ಆಯ್ತಾ ಉಷಾ ನಿಮ್ದು? ಇಲ್ಲಕ್ಕ, ಇವಾಗ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಮುಖ ತೊಳ್ಕ ಬಂದು ಸ್ಟಾರ್ಟ್ ಮಾಡ್ತೀವಿ. 7 ಗಂಟೆ 6 ಗಂಟೆ 7 ಗಂಟೆನಿಗೆ ಟೈಮು. ಸಿದ್ದು 7 ಗಂಟೆ ಫ್ರೀ ಇದ್ರೆ ಬಂದಿದೆ. ಜಾಯ್ನ್ ಆಗು ಸಿದ್ದು. ಶಿವರಾತ್ರಿ ಪೂಜೆ ಹೆಂಗ್ ಮಾಡಿದ್ಯಾ ಅಂತ ಎಲ್ಲ ತೋರ್ಸು ನೋಡುವ. ಹಲೋ ನಾನು ಮುದ್ದು ಏನ್ ಅಕ್ಕ, ಹೇರ್ ಸ್ಟೈಲ್ ಸೂಪರ್ ದೊಡ್ಡ ಅಕ್ಕಮ್ಮ. ಏನ್ ಹೇರ್ ಸ್ಟೈಲ್ ನಿಮ್ಮನ್ನ ಮಾಡಿದೀನಿ, ಕ್ಲಿಪ್ ಹಾಕಿದೀನಿ. ನಾನ್ ಹಾಕ್ಬೇಕು ಇವಾಗ ಫುಲ್ ಒಂಥರ ಎಲ್ಲ ಡ್ರೈ ಆದ್ಮೇಲೆ ಮಸಿಗೆಲ್ಲ ಎತ್ಕೊಬಿಟ್ಟೈತೆ. ಮತ್ತೆ ತಲೆ ಬೆಚ್ಕೊಂಡ್ ಮುಖ ತೊಳ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ಸಹನಾ ಅದು ಏನ್ ಹೈಟ್. ಗೊತ್ತಾ, ಅದು ಒಂಥರ ಕರ್ಲಿಯರ್ ಅಲ್ವಾ, ಬಾಚಿದ್ರುನು ಇಲ್ಲೆಲ್ಲ ಹಿಂಗೆ ಎತ್ಕೊಂಡಿರೋದು ಅದು ಹಂಗೆ ಇರುತ್ತೆ, ಬಾಚಿಲ್ಲ ಅನ್ನೋ ತರಾನೇ. ಡ್ಯೂಟಿ ಮುಗ್ಸಿ ಮಲ್ಕೋಬೇಕು, ಸುಸ್ತಾಗಿದೆ ಅಕ್ಕ. ಅಂಜು ಸಿಸ್ ನಮ್ಮ ಮನೇಲಿ ಇವತ್ತು ಫಸ್ಟ್ ಯಾಕೆ ಟೈಮ್ ಲೈವ್ ಹೆವಿ ಲೇಟ್ ಮಾಡಲ್ವಾ ಆಯ್ತು. ಅಂಜು? ಮಧ್ಯಾಹ್ನ ಸಹನಾ ಐಡ್ ಅಂತ. ಸಹನಾ ಏನ್ ಸಮಾಚಾರ? ನನ್ನೇ ಮಾತಾಡಿಸ್ಲಿಲ್ಲ ಸಹನಾ ನೀನು. ಟೀ ಆಯ್ತಾ, ಕಾಫಿ ಆಯ್ತಾ, ಹೆಂಗಿದ್ಯಾ? ನಾನು ಮಾತಾಡ್ತೀನಿ, ನಿಮ್ಮನ್ನು ಮಾತಾಡ್ತೀನಿ. ಅವ್ರ ಮಾಮನ್ ಮಾತಾಡ್ಸ್ಕೊಂಡು ಓದ್ಲತ್ತಗೆ. ನಾವು ಇಲ್ಲಿ ಕಾಣ್ಲೇ ಲೈವ್ ಇಲ್ಲ. ಅನ್ನೋದಕ್ಕೆ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಬರೀ ಸಿದ್ದುದೇ ಇಲ್ಲಿ. ಹೈಲೈಟ್ ಅಲ್ವಾ? ಅಲ್ಲ ಅಕ್ಕ, ಯಾರ್ ಲೆವೆಲ್ ಹೋದ್ರು ಸಿದ್ದಿನ ಹೈಲೈಟ್ ಅಲ್ಲಿ. ಹೌದೌದು. ಅಷ್ಟೊಂದು ಫೇಮಸ್ ಆಗ್ಬಿಟ್ಟ ನಿಮ್ ಸಿದ್ದು. ಸಿದ್ದು ಏನ್ ಗೊತ್ತಾ, ನಾನು 5 ನಿಮಿಷ ಅಲ್ಲಿ ಅದಕ್ಕೆ ಹಾಕಿದ್ದೆ ನಿಮ್ ಹೇಳಿದೀನಿ ಬಗ್ಗೆ ಲೈವ್ ಆದ್ರೂ ಸ್ಟಾರ್ಟ್ ಮಾಡು ಮಾರಾಯ, ಬಂದ್ ಅಲ್ಲೇ ಇರ್ತೀವಿ ಅಂತ. ಸ್ಟಾರ್ಟ್ ಸಿದ್ದು ಏನ್ ಮಾಡ್ತಿಲ್ಲ. ಗೊತ್ತಾ, ನಮ್ ಲೈವ್ ಅಲ್ಲಿ ಇವನ್ ಬಗ್ಗೆ ಮಾತಾಡ್ತಿದ್ವಲ್ಲ ಅಕ್ಕ, ಅದು ಹೈಲೈಟ್ ಕ್ರಿಯೇಟ್ ಆಗೈತೆ ಕರೆಕ್ಟ್ ಆಗಿ. ಆ ಟೈಮ್ ಇವ್ನು ಇರ್ಲಿಲ್ಲ. ಆಮೇಲೆ ಬಂದ, ಅಯ್ಯೋ ಅಕ್ಕಮ್ಮ ಏನ್ ಹೌದಾ ಮೆಸೇಜ್ ಓದ್ಕೊಬತ್ತೀನಿ ಅಂತ ಆಮೇಲೆ ಕಮೆಂಟ್ ಓದ್ಕೊಬಂದ. ಅದು ಸಿದ್ದು ಅವಾಗ ಅಪ್ಲೋಡ್ ಮಾಡ್ತೀನಿ ನೋಡೋದು, ನೀನು ನೋಡಿಲ್ವಲ್ಲ ಲೈವ್ ಅಲ್ಲಿ ಒರಿಜಿನಲ್. 5 ಹಾಕಿ ಮಿನಿಟ್ಸ್ ಐತೆ ಹಾಕಿ ಅದು. ಒಟ್ನಲ್ಲಿ ಗೋಳಿಕೊಮ್ಬೇಕು ಸಿದ್ದುನ, ನಮ್ಮನ್ನ ಎಷ್ಟು ಗೋಳಿ. ಅಯ್ಯೋ ಇಲ್ಲ ಅಕ್ಕ, ಅದನ್ನ ಗೋಳಿ ಕಂಡಿಲ್ಲ, ಹೊಗಳಿ ಅಟ್ಟಕ್ ಕೂರಿಸ್ಬಿಟ್ಟಿದೀನಿ. ಅಷ್ಟೊಂದೆಲ್ಲ ಹೊಗಳ್ಬಾರ್ದು ಉಷಾ, ಆಮೇಲೆ ಅಂಗಡಿ ಶಾಪ್ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಮನೇಲಿ ಇವತ್ತು ಫಸ್ಟ್ ಟೈಮ್ ಹೆವಿ ಲೇಟ್ ಆಯ್ತು ಪೂಜೆ. ಮಧ್ಯಾಹ್ನ 1 PM ಗೆ ಆಗಿದೆ ಪೂಜೆ. ಹಂಗಾರೆ ಇಷ್ಟ್ ಲೇಟ್ ಟಿಫನ್ ಆಯ್ತಾ? ಸ್ಕಿಪ್. ಮಧ್ಯಾಹ್ನಕ್ಕೆ ಊಟ ಪೂಜೆಗೆ ಹೋಯ್ತಾ? ನಮ್ಮ ಮನೇಲಿ ಸಂಜೆ ಮಾಡೋದು. ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತಲ್ಲ. ಅಲ್ಲ, ನಮ್ಮ 1 ಅಕ್ಕನ PM ಮನೇಲಿ ವರೆಗೂ ಬೆಳಗ್ಗೆನೆ ಏನು ಆಗೋಯ್ತಂತೆ ತಿಂದಿಲ್ಲ ಪೂಜೆ. ಬೆಳಗ್ಗೆಲ್ಲ ನಮ್ ಪೂಜೆ ಊಟ ಮನೆಯವರು. ಎಲ್ಲ ಆಗೋಯ್ತು. ನೋಡ್ತೀನಿ ಅಕ್ಕ, ಯಾಕೋ ಅಂತ ಇಲ್ಲ, ಟೈರ್ಡ್ ಫೀಲ್. 1 PM ಯಾಕೆ ವರೆಗೂ ಏನು ಹುಷಾರಿಲ್ವಾ ತಿಂದಿಲ್ಲ. ಅಂಚು? ಓಕೆ ಅಕ್ಕಮ್ಮ. ಜಾಯಿನ್ ಸಿಸ್ಟರ್ಸ್ ಆಗ್ತೀಯಾ ಅಂತ ಕೇಳಿದ್ದು ಸಿದ್ದು, ಓಕೆ ಓಕೆ ಅನ್ನೋದಕ್ಕಲ್ಲ. ಅಲ್ಲ ಅವನಂದಿದ್ದ ನಾನು ವಿಡಿಯೋ ಹಾಕ್ತೀನಿ ನೋಡು ಅಂದಲ್ಲ, ಅದಕ್ಕೆ ಓಕೆ ಓಕೆ ಅಕ್ಕಮ್ಮ ಅಂತಾನೆ. ಜಾಯ್ನ್ ಆಗ್ತೀಯಾ ಹಿಂಗೆ ಹೇಳು. ಗಿರೀಶ್ ಅಣ್ಣನ್ ಜಾಯ್ನ್ ಆಗು ಅಂದ್ರೆ ಉಸಿರು ಇಲ್ಲ, ಯಾರು ಉಸಿರೇ ಬಿಡ. ಲಿಂಕ್ ಹಾಕ್ದಾಗ ಯಾರು ಜಾಯ್ನ್ ಆಗಲ್ಲ ಸೀರಿಯಸ್ಲಿ. ಅಮ್ಮ ಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದು ಪೂಜೆ ಅಪರೂಪಕ್ಕೆ ಲೈವ್ ಮಾಡ್ಬೇಕು. ಮಾಡ್ತಿದೀನಿ ಎಲ್ಲಾರ್ ಜೊತೆ ಮಾತಾಡೋಣ ಅಂತ. ಎಲ್ಲ ಬಂದ್ ಒಂದ್ 5-5 ನಿಮಿಷ ಜಾಯಿನ್ ಆದ್ರೆ ಖುಷಿ ಆಗತ್ತಪ್ಪ, ಹಬ್ಬದ ಫೀಲ್ ಅಲ್ಲ, ಅವರು ಬರುತ್ತ ಅವಾಗ. ಅಂತವ್ರೆ ಸಿಹಿ ಸಿಸ್ಟರ್ಗೆ ಲಿಂಕ್ ಅಂತ ಕಳ್ಸವ್ರು, ಜಾಯ್ನ್ ಆಗ್ತವ್ರೆ ಅಂತವ್ರೆ ಗಿರೀಶಣ್ಣ. ಗಿರೀಶಣ್ಣ ಪೋಸ್ಟ್ ಅಲ್ಲಿ ಹಾಕಿದ್ದೀನಿ ನೋಡಿ. ಪೋಸ್ಟ್ ಅಲ್ಲಿ ಹಾಕೋರೆ ಅಣ್ಣ, ಬನ್ನಿ ಅಂತ ಫೋನ್ ಮಾಡಿ ಅವ್ರಿಗೆ, ಬಂದ್ ಜಾಯ್ನ್ ಆಗ್ಲಿ, ನಾನು ಎಕ್ಸಿಟ್ ಆಗ್ತೀನಿ. ಹಾಯ್ ಸಿಸ್ಟರ್, ಹೌ ಆರ್ ಯು? ಐ ಆಮ್ ಫ್ರಮ್ ಆಂಧ್ರ. ಸೂಪರ್ ರಾಜು ಬ್ರದರ್. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಗಿರೀಶ್ ಅಣ್ಣ ಕಮ್ಯುನಿಟಿ ಪೋಸ್ಟ್ಗೆ ಹಾಕಿಲ್ವಾ? ಹಾಕಿದ್ದಾರೆ ಲಿಂಕ್, ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಇದ್ದಿದ್ದು. ಗಿರೀಶಣ್ಣ ಕಳ್ಸಿದೀನಿ ನೋಡಿ, ಕಳ್ಸಿ ಅವ್ರಿಗೆ ಹಂಗೆ ಜಾಯ್ನ್ ಆಗಕ್ ಹೇಳಿ. ನಮ್ಮ ಸ್ವಾಮಿಯವ್ರನ್ನ ಕರ್ಕೊಂಡ್ ಬಂದು ಪೂಜೆ ಮಾಡ್ಸೋವರ್ಗು ಏನತ್ತೆ. ಈಗ ನೀವ್ ಪೂಜೆ ಮಾಡಿದ್ರಾಗಲ್ವಾ, ಅವರೇ ಮಾಡ್ಬೇಕಾ? ಇಲ್ಲಕ್ಕ, ನಿಮ್ಮನೇಲೂ ನಮ್ ಹಂಗೇನಾ ಉಷಾ? ಇಲ್ಲ, ನಮ್ಮ ಮನೇಲಿ ನಾವೇ ಮಾಡ್ಕೊತೀವಿ. ಒಬ್ಬೊಬ್ರ ಕಡೆ ಒಂದೊಂತರ. ಅವ್ರ ಮನೆಗ್ ಬಂದು ಅಥವಾ ಅವ್ರು ಬುದೇವ್ರ ಮನೆಗಳಿಗೆ ಹೋಗಿ ಅಲ್ಲೇ ಹೊಸರ್ ದರ್ಸ್ಕ ಬರೋದು ಉಂಟು. ಇಲ್ಲಾಂದ್ರೆ ಸಪರೇಟ್ ಆಗಿ ಅವ್ರ ಮನೆಗೆ ಕರ್ಸ್ಕೊಂಡು ಅವ್ರು ಮಾಡತ್ರ ಫಾಲೋ ಮಾಡಿ ಕೂತ್ಕೊಂಡೆಲ್ಲ ಅವ್ರ ಕೈಲೆ ಹೊಸರು ದರ್ಶಿಸ್ಕೊಂಡ್ರು. ಒಂದೊಂದ್ ಕಡೆ ಒಂದೊಂತರ. ನಮ್ ಮನೇಲಿ ನಾವೇ ಮಾಡ್ಕೊತೀವಿ. ಸ್ಕ್ರೀನ್ ಶಾಟ್ ತಗೋತೀನಿ. ಏನ್ ತಗೋತಿಯಾ? ನಮ್ಮನ್ ಕೂತಿರೋದನ್ನ ಸ್ಕ್ರೀನ್ ಶಾಟ್ ತಗೋತಿಯ ಆಮೇಲೆ? ಹೆಂಗೆಂಗೋ ಕೂತಿದ್ ಆದ್ರೂ ನಿಮ್ಮ ಮಕ್ಳನ್ನ ತೋರ್ಸಿ, ನಿಮ್ಮ ಮಕ್ಳನ್ನ ತೋರ್ಸಿನ. ಮಲ್ಕೊಂಡಿದ್ದಾಳೆ ಸಿದ್ದು, ಮುಟ್ಟಿದ್ರೆ ಮಲಗಿದಾಳ. ಅಷ್ಟೇ ಆಮೇಲೆ ಈಗ. ಅದಕ್ಕೆ ಲೈವ್ ಮಾಡ್ತಿದೀನಿ. ಅವಳು ಎದ್ದಿದ್ರೆ ಕುತ್ಕೊಳಕೆ ಬಿಡಲ್ಲ ಅವಳು. ಫುಲ್ ಹಾವಳಿ. ಸ್ಕ್ರೀನ್ ಶಾಟ್ ತಗೋತಾನೆ ಅಂತ ಇಬ್ರು ಮಕ್ಕಳು ಕೂರ್ಸ್ಕೊಂಡಾಗ ನಾವು ಸ್ಕ್ರೀನ್ ಶಾಟ್ ತಗೋಬೇಕು. ಒಂದೇ ಹುಡ್ಗಿರು ಅಂತ ತೋರ್ಸ್ಬೇಕಲ್ಲ. ಏನಂತಾನೆ ಗೊತ್ತಾ ಏ ಅಕ್ಕ?